ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರು. ರಾಜ್ಯದಲ್ಲಿ ಪ್ರವಾಸಿ ತಾಣ ಅಂದ ತಕ್ಷಣ ನಮ್ಮ ಕಣ್ಣಿಗೆ ಕಾಣುವುದು ಕೆಲವು. ಆದರೆ ಉತ್ತರ ಕರ್ನಾಟಕದ ಅನೇಕ ಪ್ರವಾಸಿ ತಾಣಗಳು ದೇಶ ವಿದೇಶಿ ಪ್ರವಾಸಿಗರಿಗೆ ಗೊತ್ತೇ ಇಲ್ಲ. ಆದ್ರಿಂದ ಕರ್ನಾಟಕ ಟೂರಿಸಂ ಫೋರಂ ಒಂದು ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅದೇನಂತೀರಾ? ಈ ಸ್ಟೋರಿ ನೋಡಿ. ಉತ್ತರ ಕರ್ನಾಟಕದಲ್ಲಿ ಇರೋ ಹಲವು ಪ್ರವಾಸಿ ತಾಣಗಳು ಬಹಳ ಜನರಿಗೆ ಗೊತ್ತೇ ಇಲ್ಲ. ಹೀಗಾಗಿ ಇಂತಹ ಪ್ರೇಕ್ಷಣೀಯ ಸ್ಥಳಗಳ ಪರಿಚಯಕ್ಕೆ ಮುಂದಾಗಿದೆ ಕರ್ನಾಟಕ ಟೂರಿಸಂ ಫೋರಂ. ಉತ್ತರ ಕರ್ನಾಟಕದ ಪ್ರವಾಸಿ ತಾಣಗಳು ಅಲ್ಲಿರುವ ಹೋಟೆಲ್ಗಳ ಮಾಹಿತಿ ಹಾಗೂ ಸಾರಿಗೆ ವ್ಯವಸ್ಥೆ ಮಾಹಿತಿಯನ್ನ ರಾಜ್ಯ ಹಾಗೂ ಹೊರ ರಾಜ್ಯದ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಸಂಸ್ಥೆಗಳಿಗೆ ನೀಡಲು ಈ ಸಂಸ್ಥೆ ಮುಂದಾಗಿದೆ. ಈ ಮೂಲಕ ಉತ್ತರ ಕರ್ನಾಟಕದ ಪ್ರವಾಸ ಸ್ಥಳಗಳಿಗೆ ಜನರನ್ನ ಸೆಳೆಯುವ ಪ್ರಯತ್ನ ಮಾಡಲಾಗ್ತಿದೆ. ನಮ್ಮ ಕೆಲಸ ಏನು ಅಂದರೆ ಕರ್ನಾಟಕ ಟೂರಿಸಂ ಪ್ರಮೋಟ್ ಮಾಡಬೇಕು. ಗೌರ್ಮೆಂಟು ಮಾಡ್ತಾರೆ, ಗೌರ್ಮೆಂಟ್ ನಮ್ಮದನ್ನು ಸಹಾಯ ಕೊಡ್ತಾ ಇದ್ದಾರೆ. ಬಟ್ ನಾವು ಮಾಡಲೇಬೇಕಲ್ಲ, ನಾವೆಲ್ಲ ಪ್ರೈವೇಟ್ ಪ್ಲೇಯರ್ಸ್ ನಾವು. ಸೊ ನಾವೆಲ್ಲರ ಜೊತೆಗೆ ಸೇರಿಬಿಟ್ಟು ಟೂರಿಸಂ ಪ್ರಮೋಟ್ ಮಾಡ್ತಾ ಇದ್ವಿ. ಎಲ್ಲರ ಜೊತೆ ಹೇಳ್ತಾ ಇದ್ವಿ ಕರ್ನಾಟಕ ಬನ್ನಿ ಟೂರಿಸಂ ಮಾಡೋಕ್ಕೆ ಅಂತ. ಸೊ ಈ ಪ್ರೋಗ್ರಾಮ್ನಲ್ಲಿ ನಾರ್ತ್ ಕರ್ನಾಟಕನಲ್ಲಿ ಫೋಕಸ್ ಮಾಡ್ತಾ ಇದ್ದೀವಿ. ಇವತ್ತು ಬೆಂಗಳೂರಿನ ಲಲಿತ್ ಹೋಟೆಲ್ನಲ್ಲಿ ಈ ಬಗ್ಗೆ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇದರಲ್ಲಿ ಉತ್ತರ ಕರ್ನಾಟಕದ ಪ್ರವಾಸಿ ತಾಣಗಳಲ್ಲಿ ಇರುವ ಹೋಟೆಲ್ ಮಾಲೀಕರು ಮತ್ತು ರಾಜ್ಯದ ವಿವಿಧ ಟ್ರಾವೆಲ್ ಸಂಸ್ಥೆಗಳ ಮಾಲೀಕರು ಭಾಗವಹಿಸಿ ಪರಸ್ಪರ ಮಾಹಿತಿ ವಿನಿಮಯ ಮಾಡಿಕೊಂಡರು. ಬಿಜಾಪುರದಲ್ಲಿರುವಂಥ ಮೋರ್ ದೆನ್ 68 ಮಾನ್ಯುಮೆಂಟ್ಸ್, ಮೊಘಲ್ ಮಾನ್ಯುಮೆಂಟ್ಸ್ ಏನಿದೆ, ಇಲ್ಲಿವರೆಗೆ ಎಲ್ಲ ಟೂರಿಸ್ಟ್ರಿಗೆ ಅದು ಗೊತ್ತಿಲ್ಲ. ಇಂಥ ಒಂದು ಬೇಸ್ ಸಿಕ್ಕರೆ, ಇಂಥ ಒಂದು ಕಾರ್ಯಕ್ರಮಗಳು ಆಗ್ತಾ ಇದ್ದರೆ ಕರ್ನಾಟಕ ಟೂರಿಸಂ ಫೋರಮಿಂದ ಇನ್ನಷ್ಟು ಮತ್ತಷ್ಟು ನಾರ್ತ್ ಕರ್ನಾಟಕಕ್ಕೆ ಹೆಚ್ಚಿನ ಉಪಯೋಗ ಆಗ್ತದಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರವಾಸಿ ತಾಣಗಳ ಪರಿಚಯದ ಜೊತೆಗೆ ಅಲ್ಲಿನ ಸಂಸ್ಕೃತಿಯನ್ನ ಪರಿಚಯಿಸಿದ್ದು ಕಾರ್ಯಕ್ರಮದ ಮತ್ತೊಂದು ವಿಶೇಷ. ಬೆಂಗಳೂರಿನಿಂದ ಕ್ಯಾಮರಾಮನ್ ಗುರುಮೂರ್ತಿ ಜೊತೆಗೆ ನವೀನ್ ಪರದೇಶಿ, ಸುವರ್ಣ ನ್ಯೂಸ್.